ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವಣ್ಣನವರ ಧರ್ಮಪತ್ನಿ ನೀಲಾಂಬಿಕೆಯವರ ಬಗ್ಗೆ ತಿಳಿಯೋಣ. ಕಳಚೂರು ರಾಜವಂಶದ ಪೇರ್ಮಾಡಿಯ ಮಗನಾದ ಬಿಜ್ಜಳ ಕಲ್ಯಾಣದಲ್ಲಿ ಚಾಲುಕ್ಯ ರಾಜವಂಶದ ಅಡಿಯಲ್ಲಿ ಮಂಗಳವಾಡಿಯಲ್ಲಿ ಅಧೀನ ರಾಜನ ಸ್ಥಾನವನ್ನ ಹೊಂದಿದ್ದನು. ಪೇರ್ಮಾಡಿಯ ನಂಬಿಕಸ್ಥ ಸ್ನೇಹಿತ ಸಿದ್ದರಸ ಬಿಜ್ಜಳನ ಆಳ್ವಿಕೆಯಲ್ಲಿ ದಂಡನಾಯಕ ಅಂದ್ರೆ ಸೇನೆಯ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸಿದ. ಪೇರ್ಮಾಡಿಯವರು ತೀವ್ರ ಅನಾರೋಗ್ಯಕ್ಕೆ ಒಳಗಾದಾಗ ಅವರು ಯುವಕ ಬಿಜ್ಜಳನ ಸುರಕ್ಷತೆಯನ್ನ ಸಿದ್ದರಸರಿಗೆ ವಹಿಸಿದರು. ದುರಾದೃಷ್ಟವಶಾತ್ ಬಿಜ್ಜಳನ ತಾಯಿ ತನ್ನ ಪತಿಯನ್ನ ಕಳೆದುಕೊಂಡ ದುಃಖದಿಂದ ತನ್ನ ಪತಿಯ ಅಂತ್ಯಕ್ರಿಯೆಯ ಚಿತಾಗಾರದ ಮೇಲೆ ಆತ್ಮಾಹುತಿಯಾಗಲು ನಿರ್ಧರಿಸಿದಳು. ಈ ದುರಂತ ಘಟನೆಯ ಸಂದರ್ಭದಲ್ಲಿ ಬಿಜ್ಜಳನ ತಾಯಿಯು ತನ್ನ ಕಿರಿಯ ಮಗ ಕರ್ಣದೇವನನ್ನು ನೋಡಿಕೊಳ್ಳಲು ಸಿದ್ದರ ಪತ್ನಿ ಪದ್ಮಗಂಧಿಯನ್ನ ವಿನಂತಿಸಿದರು. ಈ ದಯೆಯ ನಿಸ್ವಾರ್ಥ ಕಾರ್ಯದಲ್ಲಿ ಪದ್ಮಗಂಧಿ ತನ್ನ ಸ್ವಂತ ಮಗಳು ನೀಲಲೋಚನೆಯೊಂದಿಗೆ ಕರ್ಣದೇವನನ್ನ ಪೋಷಿಸಿದರು. ಇಬ್ಬರು ಮಕ್ಕಳನ್ನು ಒಡಹುಟ್ಟಿದವರಂತೆ ಬೆಳೆಸಲಾಯಿತು. ನೀಲಲೋಚನೆ ಮತ್ತು ಕರ್ಣದೇವ ಬಿಜ್ಜಳನೊಂದಿಗೆ ಕುಟುಂಬದವರಂತೆ ಬೆಳೆದರು. ಸಿದ್ದರಸ ಮತ್ತು ಪದ್ಮಗಂಧಿಗಳ ನಿಧನದ ನಂತರ ಬಿಜ್ಜಳನು ನೀಲಲೋಚನೆಯನ್ನ ತನ್ನ ಅರಮನೆಗೆ ಸ್ವಾಗತಿಸಿದನು. ಬಿಜ್ಜಳ ಕಲ್ಯಾಣಕ್ಕೆ ಸ್ಥಳಾಂತರಗೊಂಡಾಗ ಅವನು ಅವಳನ್ನು ಕರೆತಂದು ಮತ್ತು ಅವಳು ಅರಮನೆಯಲ್ಲಿ ಬಿಜ್ಜಳನ ಸಾಕು ಸಹೋದರಿಯಾಗಿ ಬೆಳೆದಳು. ಬರಹಗಾರ ಹರಿಹರನ ಪ್ರಕಾರ ನೀಲಲೋಚನೆಯು ಮೂಲತಃ ಮಾಯಾದೇವಿ ಎಂದು ಹೆಸರಿಸಲ್ಪಟ್ಟಿರಬಹುದು. ಅವಳ ಹೆಸರು ಮದುವೆ ಆದ ಮೇಲೆ ನೀಲಾಂಬಿಕೆ ಎಂದು ಬದಲಾಗಿದೆ. ಬಸವಣ್ಣನವರ ತಾಯಿಯಾಗಿದ್ದ ಮಾದಲಾಂಬಿಕೆಯ ಸಹೋದರ ಸಿದ್ದರಸರು ಎಂಬ ಅಭಿಪ್ರಾಯವೂ ಕೂಡ ಇದೆ. ಸಿದ್ದರಸ ಮತ್ತು ಬಲದೇವ ಸಹೋದರರು ಎಂದು ನಂಬಲಾಗಿತ್ತು. ನೀಲಲೋಚನೆಯನ್ನ ಸಿದ್ದರ ಮಗಳು ಮತ್ತು ಗಂಗಾಂಬಿಕೆ ಬಲದೇವರ ಮಗಳು. ಸಿದ್ದರ ಮತ್ತು ಬಲದೇವರ ಇಬ್ಬರೂ ಕೂಡ ಬಸವಣ್ಣನವರ ಮಾವಂದಿರು. ಬಸವಣ್ಣನವರ ಪತ್ನಿ ನೀಲಾಂಬಿಕೆಯ ವಿವಾಹದ ಬಗ್ಗೆ ಇತಿಹಾಸಕಾರರು ಒಂದು ವಿಭಿನ್ನ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಬಲದೇವನ ಮಗಳಾದ ಗಂಗಾಂಬಿಕೆಯನ್ನ ಮದುವೆಯಾದ ನಂತರ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಕರಣಿಕನಾಗಿ ಒಂದು ಅಧಿಕೃತವಾಗಿ ಸೇವೆ ಸಲ್ಲಿಸಿದನೆಂದು ಒಂದು ದೃಷ್ಟಿಕೋನವು ಸೂಚಿಸುತ್ತದೆ. ಅಂತಿಮವಾಗಿ ಅವರು ಸ್ವಾತಂತ್ರ್ಯವನ್ನ ಪಡೆದರು ಮತ್ತು ಅವರ ಹೆಂಡತಿಯೊಂದಿಗೆ ನೆಲೆಸಿದರು. ಈ ಸಮಯದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ತಾಮ್ರದ ತಟ್ಟೆಯನ್ನು ಕಂಡು ಹಿಡಿಯಲಾಗಿತ್ತು. ಬಸವಣ್ಣ ಹೊರತಾಗಿ ಯಾರ ವಿದ್ವಾಂಸರಿಗೂ ಕೂಡ ಅದರ ಲಿಪಿಯನ್ನ ಅರ್ಥೈಸಲು ಸಾಧ್ಯವಾಗಲಿಲ್ಲ. ಅವರ ಒಂದು ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯಿಂದ ಪ್ರಭಾವಿತನಾದ ಬಿಜ್ಜಳನು ತನ್ನ ಸಾಕು ತಂಗಿ ನೀಲಾಂಬಿಕೆಯನ್ನ ಬಸವಣ್ಣನವರಿಗೆ ಮದುವೆ ಮಾಡಿಕೊಟ್ಟನು. ಮದುವೆಯ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಇದಕ್ಕೆ ವ್ಯತಿರಿಕ್ತವಾಗಿ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಜೀವಿತಾವಧಿಯಲ್ಲಿ ಒಟ್ಟಿಗೆ ಇರಲು ಬಯಸಿದ ಆತ್ಮೀಯ ಸ್ನೇಹಿತರಾಗಿದ್ದರು ಎಂದು ಮತ್ತೊಂದು ದೃಷ್ಟಿಕೋನವು ಸೂಚಿಸುತ್ತದೆ. ಗಂಗಾಂಬಿಕೆ ತನ್ನ ತಂದೆ ಬಲದೇವನಿಗೆ ಈ ಆಸೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ನಂತರ ಬಲದೇವನು ಈಶಾನ್ಯ ಗುರೂಜಿಯ ಒಪ್ಪಿಗೆಯನ್ನ ಕೋರಿ ಬಸವಣ್ಣನಿಗೆ 2 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡಲು ಪ್ರಸ್ತಾಪಿಸಿದರು. ಇದರ ಫಲವಾಗಿ ಬಸವಣ್ಣನವರಿಗೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರೂ ಏಕಕಾಲಕ್ಕೆ ವಿವಾಹವಾದರು. ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇಬ್ಬರೂ ಬಸವಣ್ಣನನ್ನ ವಿವಾಹವಾದರು ಎಂದು ಇತಿಹಾಸಕಾರರು ಒಪ್ಪುತ್ತಾರೆ. ನೀಲಾಂಬಿಕೆಯು ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆ ತಾಯಿಯರನ್ನ ಒಂದು ನಷ್ಟವನ್ನ ಅನುಭವಿಸ್ತಾರೆ. ಆದರೆ ಅವರ ದೃಢತೆ ಮತ್ತು ದೃಢ ಸಂಕಲ್ಪವು ಸಾಹಿತ್ಯ ಮತ್ತು ಸಂಗೀತದಲ್ಲಿ ಶಿಕ್ಷಣವನ್ನು ಮುಂದುವರೆಸಲು ಕಾರಣವಾಯಿತು. ಅವರ ಒಂದು ವಿನಮ್ರ ಸ್ವಭಾವ ಅವರ ಜೀವನದುದ್ದಕ್ಕೂ ಎದ್ದು ಕಾಣುತ್ತಿತ್ತು. ಅವರೊಂದಿಗೆ ಆಳವಾದ ಬಾಂಧವ್ಯವನ್ನು ಬೆಳೆಸಿಕೊಂಡರು. ಬಸವಣ್ಣನವರ ಒಂದು ಉದಾತ್ತ ಮನಸ್ಸು, ಸಮಾನತೆಯ ಬಗೆಗಿನ ಅವರ ಅಚಲ ಬದ್ಧತೆ, ಜನರನ್ನ ತಮ್ಮತ್ತ ಸೆಳೆಯುವ ಒಂದು ಸಾಮರ್ಥ್ಯ ನೀಲಾಂಬಿಕೆಗೆ ಮಾರು ಹೋಗಿತ್ತು. ಮನಃಪೂರ್ವಕವಾಗಿ ತನ್ನ ಪತಿಗೆ ಸಮರ್ಪಿತಳಾದ ನೀಲಾಂಬಿಕೆ ಅವರ ತತ್ವಗಳನ್ನು ಅನುಷ್ಠಾನಕ್ಕೆ ತರಲು ತನ್ನನ್ನು ತಾನು ಅರ್ಪಿಸಿಕೊಂಡರು. ಮಹಾಮನೆಯ ಜವಾಬ್ದಾರಿಯನ್ನ ಹೊತ್ತುಕೊಂಡರು. ಹಗಲಿರುಳು ದಣಿವರಿಯದೆ ದುಡಿದರು. ಮಹಾಮನೆ ಅಪಾರ ಸಂಖ್ಯೆಯ ಪ್ರವಾಸಿಗರನ್ನ ಆಕರ್ಷಿಸಿತು. ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಅತಿಥಿಗಳು ಆಗಮಿಸಿದರು. ನೀಲಾಂಬಿಕೆಯು ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದ ಆಹಾರವನ್ನು ನೀಡುವುದು ಒಂದು ಖಾತ್ರಿಪಡಿಸುವಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದರು. ಪ್ರತಿಯೊಬ್ಬರೂ ಅತಿಥಿಯ ಆಹಾರವನ್ನ ಒಂದು ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡಿದರು. ಅವರ ಅವಿರತ ಪ್ರಯತ್ನಗಳಿಗೆ ಸಾಕ್ಷಿಯಾಗಿ ಅನೇಕ ಶರಣೆಯರು
ಅನೇಕ ಜನ ಅನುಯಾಯಿಗಳು ಸ್ವಯಂ ಪ್ರೇರಿತವಾಗಿ ಅವರಿಗೆ ಸಹಾಯ ಮಾಡ್ತಿದ್ರು. ಆಕೆಯ ಒಂದು ಸಾಮರ್ಥ್ಯಗಳು ಬಸವಣ್ಣನ ಭಕ್ತಿ ಮಾರ್ಗದ ಅಡಿಪಾಯವನ್ನ ರೂಪಿಸಿದವು. ಅವರು ನಿಜ ಭಕ್ತೆ ನೀಲಾಂಬಿಕೆ ಎಂದು ಕರೆಯಲ್ಪಟ್ಟರು. ಇದು ತನ್ನ ಸಂಗಾತಿಯ ಮೇಲಿನ ನಿಜವಾದ ಭಕ್ತಿಯನ್ನ ಸೂಚಿಸುತ್ತದೆ. ಬಸವಣ್ಣ ಮತ್ತು ನೀಲಾಂಬಿಕೆ ಅವರಿಗೆ ಬಾಲಸಂಗಯ್ಯ ಎಂಬ ಮಗನಿದ್ದನು. ಆದರೆ ದುರಂತವೆಂದರೆ ಅವನು ತಮ್ಮ ಬಾಲ್ಯದಲ್ಲಿಯೇ ನಿಧನನಾದನು. ಆಳವಾದ ಆಧ್ಯಾತ್ಮಿಕ ಮತ್ತು ಸ್ವೀಕರಿಸಿದ ನೀಲಾಂಬಿಕೆ ತನ್ನ ಮಗನನ್ನ ನಷ್ಟವನ್ನ ಭಗವಾನ್ ಶಿವನ ದೈವಿಕ ಇಚ್ಛೆಯಂತೆ ವೀಕ್ಷಿಸಿದರು. ಅವರ ಆಳವಾದ ದುಃಖ ಹೊರತಾಗಿ ಬಂದವರ ಮುಂದೆ ತನ್ನ ದುಃಖವನ್ನ ಪ್ರದರ್ಶಿಸದಿರಲು ಅವರು ನಿರ್ಧರಿಸಿದರು ಮತ್ತು ಬದಲಾಗಿ ತನ್ನ ಕಾಯಕದಲ್ಲಿ ಮುಳುಗಿದರು. ಅಕ್ಕಮಹಾದೇವಿ, ಗುಡ್ಡಾಪುರ ದಾನಮ್ಮ ಅಂತವರಂತಹ ಪ್ರಮುಖರು ಸೇರಿದಂತೆ ಎಲ್ಲ ಶರಣರಲ್ಲಿಯೂ ನೀಲಾಂಬಿಕೆ ಅವರ ಒಂದು ಸ್ಥೈರ್ಯ ತಾಕತ್ತು ಮೆರೆದಿತ್ತು. ಅದರಲ್ಲೂ ಅಕ್ಕಮಹಾದೇವಿಯವರು ತಾನು ತಾಯಿ ನೀಲವನ ಪ್ರೀತಿಯ ಮಗಳು ಎಂದು ಹೆಮ್ಮೆಯಿಂದ ಹೇಳಿಕೊಂಡರು. ತನ್ನ ಬಾಲ್ಯದಲ್ಲಿ ನೀಲಾಂಬಿಕೆ ಸಂಗೀತ ತರಬೇತಿ ಪಡೆದರು ಮತ್ತು ಸುಂದರವಾದ ಧ್ವನಿಯನ್ನ ಹೊಂದಿದ್ದರು. ಬಸವಣ್ಣನವರ ವಚನಗಳನ್ನು ಸುಶ್ರಾವ್ಯವಾಗಿ ಹಾಡಿ ಕೇಳುತ್ತಿದ್ದ ಶರಣರ ಮನಸೂರೆಗೊಳಿಸುತ್ತಿದ್ದರು. ನೀಲಾಂಬಿಕೆ ಸ್ವತಃ ವಚನಗಳನ್ನು ರಚಿಸಿದರು. ಈ ವಚನಗಳ ಮೂಲಕ ತಮ್ಮ ಆಳವಾದ ಜೀವನದ ಅನುಭವಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ವಚನಗಳನ್ನ ಬಸವಪ್ರಿಯ, ಕೂಡಲ ಸಂಗಮ ದೇವ ಎಂದು ಕರೆಯಲಾಗುತ್ತಿತ್ತು. ತನ್ನ ಪ್ರೀತಿಯ ಮಗ ಬಾಲಸಂಗಯ್ಯನನ್ನು ಕಳೆದುಕೊಂಡ ನೀಲಾಂಬಿಕೆಯು ಅವನ ನೆನಪಿನಿಂದ ಸಂಗಯ್ಯ ಎಂಬ ಅಂಕಿತನಾಮದಲ್ಲಿ ಸುಮಾರು 129 ವಚನಗಳನ್ನು ರಚಿಸಿದ್ದಾರೆ. ವಚನಗಳ ಜೊತೆಗೆ 7 ಸ್ವರ ವಚನಗಳನ್ನು ನೀಲಾಂಬಿಕೆಯವರು ರಚಿಸಿದ್ದಾರೆ. ನೀಲಾಂಬಿಕೆಯು ಬಸವಣ್ಣನ ಮೇಲಿನ ಭಕ್ತಿ ಮತ್ತು ಅವರ ಸಮಾನ ಒಂದು ಮೌಲ್ಯಗಳಿಗೆ ಅವರ ಬದ್ಧತೆಯನ್ನು ಅನೇಕ ವಚನಗಳಲ್ಲಿ ಕಾಣಬಹುದು. ಈ ವಚನಗಳಲ್ಲಿ ಅವರು ಬಸವಣ್ಣನ ಮೇಲಿನ ಆಳವಾದ ಪ್ರೀತಿಯನ್ನ, ಪರಮಾತ್ಮನೊಂದಿಗಿನ ತನ್ನ ಹಂಬಲವನ್ನ ಮತ್ತು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ತನ್ನ ಅಚಲವಾದ ಸಮರ್ಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. ಆಕೆಯ ವಚನಗಳು ಆಗಾಗ್ಗೆ ಆಳವಾದ ಆಧ್ಯಾತ್ಮಿಕ ಒಳನೋಟಗಳನ್ನು ತಿಳಿಸುತ್ತವೆ ಮತ್ತು ಭಕ್ತಿ, ನಿಸ್ವಾರ್ಥತೆ ಮತ್ತು ಸಾಮಾಜಿಕ ಶ್ರೇಣಿಗಳ ಒಂದು ನಿರಾಕರಣೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತೆ. ಇದು ಬಸವಣ್ಣನವರ ಮೇಲಿನ ಆಳವಾದ ಪ್ರೀತಿ ಮತ್ತು ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಇವರಿಗೆ ಬಸವಣ್ಣನವರು ಒಂದು ಪತಿ ಮಾತ್ರವಲ್ಲ, ಗುರು ಮತ್ತು ದೇವರು ಕೂಡ ಆಗಿದ್ದರು. ಒಂದು ಬಿಜ್ಜಳನ ಬಸವಣ್ಣನವರನ್ನ ಗಡೀಪಾರು ಮಾಡುವಂತೆ ಆದೇಶಿಸಿದಾಗ ಬಸವಣ್ಣನವರು ತನ್ನ ಹೆಂಡತಿಯರು ಸೇರಿದಂತೆ ಯಾರಿಗೂ ತಿಳಿಸದೆ ಕಲ್ಯಾಣವನ್ನ ತೊರೆದು ಹಠಾತ್ ನಿರ್ಗಮನದಿಂದ ನೀಲಾಂಬಿಕೆ ತೀವ್ರವಾಗಿ ದುಃಖಿತಳಾಗಿ ನೋವು ಅನುಭವಿಸಿದರು. ತನ್ನ ಒಳಗಿನ ತುಮುಲಗಳನ್ನು ನಿಭಾಯಿಸಲು ನೀಲಾಂಬಿಕೆಯು ಮಹಾಮನೆಯ ಜವಾಬ್ದಾರಿಯಲ್ಲಿ ಮಗ್ನಳಾದರು. ಅತಿಥಿಗಳ ಅಗತ್ಯಗಳನ್ನ ಶ್ರದ್ಧೆಯಿಂದ ಪೂರೈಸಿದರು. ತನ್ನದೇ ಆದ ಒಂದು ಮಾನಸಿಕ ಸಂಕಟದ ಹೊರತಾಗಿಯೂ ಅವರು ಈ ಕರ್ತವ್ಯಕ್ಕೆ ತನ್ನನ್ನು ಅರ್ಪಿಸಿಕೊಂಡರು. ಇತರರ ಸೇವೆಯಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದರು. ಬಸವಣ್ಣನವರು ದೇವರೊಂದಿಗೆ ಐಕ್ಯನಾದ ಆತ್ಮಿಕ ಮಿಲನದ ಹೃದಯ ವಿದ್ರಾವಕ ಸುದ್ದಿಯನ್ನು ನೀಲಾಂಬಿಕೆ ತಿಳಿದಾಗ ಅವರು ತನ್ನ ವೇದನೆಯನ್ನು ತಡೆಯಲಾರದೆ ದುಃಖದಿಂದ ಕೂಗಿದರು. ಆದರೆ ಆ ಕಷ್ಟದ ಸಮಯದಲ್ಲಿ ನೀಲಾಂಬಿಕೆಗೆ ಸಾಂತ್ವನವನ್ನು ನೀಡಿದವರು ನಂಬಿಕಸ್ಥ ಒಡನಾಡಿ ಹಾಗೂ ಶಿಷ್ಯರಾದ ಚನ್ನಬಸವಣ್ಣನವರು. ಕ್ರಮೇಣ ಅವರು ದುಃಖ ಕಡಿಮೆಯಾಗತೊಡಗಿತು. ನೀಲಾಂಬಿಕೆಯು ನಿಧನದ ಬಗ್ಗೆ ಇತಿಹಾಸಕಾರರಲ್ಲಿ ಮತ್ತೊಂದು ದೃಷ್ಟಿಕೋನವಿದೆ. ಅಪ್ಪಣ್ಣನಿಂದ ಸಂದೇಶವನ್ನು ಸ್ವೀಕರಿಸಿದ ನಂತರ ಅವರು ಹೆಂಡತನವು ಅವರ ತಾತ್ವಿಕ ಚಿಂತನೆಯನ್ನ ಮೀರಿತು. ಬಸವಣ್ಣನನ್ನು ಸಾಂತ್ವನ ಮಾಡಲು ಕೂಡಲ ಸಂಗಮಕ್ಕೆ ತುರಾತುರಿಯಲ್ಲಿ ಹೊರಡುವಂತೆ ಒತ್ತಾಯಿಸಿತು. ಅವರು ಆಗಮಿಸಿದಾಗ ಹಲವಾರು ದಿನಗಳವರೆಗೆ ಆಹಾರ ಮತ್ತು ನೀರನ್ನು ತ್ಯಜಿಸಿ ಧ್ಯಾನಾಸಕ್ತ ಭಂಗಿಯಲ್ಲಿ ಕುಳಿತಿದ್ದ ಬಸವಣ್ಣನ ಒಂದು ನಿರ್ಜೀವ ದೇಹವು ಅವರಿಗೆ ಕಂಡಿತು. ದುಃಖದಲ್ಲಿ ಮುಳುಗಿದ ನೀಲಾಂಬಿಕೆ ಕೊನೆಯುಸಿರೆಳೆದರು. ನೀಲಾಂಬಿಕೆಯ ಇಚ್ಛಾ ಮರಣದ ಶಕ್ತಿಯನ್ನು ಹೊಂದಿದ್ದರು ಎಂದು ಹೇಳಲಾಗುತ್ತೆ. ಇದು ಮರಣದ ಸಮಯವನ್ನು ಸ್ವತಃ ಆಯ್ಕೆಯೇ ಮಾಡುವಾಗ ಸಮರ್ಥವಾಗಿದೆ. ಗಂಗಾಂಬಿಕೆಯು ಬಸವಣ್ಣನವರ ಸೋದರ ಮಾವ ಬಲದೇವ ಮಂತ್ರಿಯ ಮಗಳಾಗಿದ್ದರು. ಆಕೆಯ ವಿವಾಹ ಪೂರ್ವದ ಹೆಸರು ಗಂಗಮ್ಮ ಎಂದಾಗಿತ್ತು. ಸಾಂಪ್ರದಾಯಿಕವಾಗಿ ಮದುವೆಯ ನಂತರ ಮಹಿಳೆಯರು ತಮ್ಮ ಹೆಸರನ್ನ ಬದಲಿಸಿಕೊಳ್ಳುತ್ತಾರೆ. ಆದ್ದರಿಂದ ಬಸವಣ್ಣನವರು ಆಕೆಯ ಮೋಹಕವಾದ ನೀಲಿಗಣ್ಣಿನಿಂದಾಗಿ ನೀಲಲೋಚನ ಎಂದು ಪ್ರೀತಿಯಿಂದ ಕರೆದಿದ್ದರು. ಗೌರವಾರ್ಥವಾಗಿ ಕೆಲವರು ಆಕೆಯನ್ನ ನೀಲಾಂಬಿಕಾದೇವಿ ಅಥವಾ ನೀಲಲೋಚನಮ್ಮ ಎಂದು ಸಂಬೋಧಿಸಿದರೆ ಹತ್ತಿರದವರು ಪ್ರೀತಿಯಿಂದ ನೀಲಮ್ಮ ಎಂದು ಕರೆಯುತ್ತಿದ್ದರು. ಹೊಸ ಹೆಸರಿನ ಹೊರತಾಗಿಯೂ ಕೆಲವು ವ್ಯಕ್ತಿಗಳು ತಮ್ಮ ಹಿಂದಿನ ಹೆಸರನ್ನು ಬಳಸುವುದನ್ನು ಮುಂದುವರೆಸುವುದು ಅಸಾಮಾನ್ಯವೇನಲ್ಲ. ಆದ್ದರಿಂದ ಆಕೆಯನ್ನು ನೀಲಮ್ಮ, ನೀಲಾಂಬಿಕೆ ಮತ್ತು ನೀಲಲೋಚನೆಯಮ್ಮ ಜೊತೆಗೆ ಗಂಗಮ್ಮ, ಗಂಗಾ ಅಥವಾ ಗಂಗಾಂಬಿಕೆ ಎಂದು ಕರೆಯಲಾಗುತ್ತಿತ್ತು. ಇದರಿಂದಾಗಿಯೇ ಬಸವಣ್ಣನವರಿಗೆ
ಇಬ್ಬರು ಹೆಂಡತಿಯರು ಎಂಬ ಕಲ್ಪನೆಯು ಇತಿಹಾಸಕಾರರಲ್ಲಿ ಮೂಡಿದೆ ಮತ್ತು ಐತಿಹಾಸಿಕ ದಾಖಲೆಗಳೊಂದಿಗೆ ಇದು ಹೊಂದಿಕೆಯಾಗುವುದಿಲ್ಲ ಎಂಬುದು ವಾಗ್ಮಿ ಮತ್ತು ಸಾಹಿತಿಗಳಾಗಿದ್ದ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿಯವರ ವಾದವಾಗಿತ್ತು. ಹೀಗೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.